ನಾವು ನಾವು ಮನೆ ಕೆಲಸ ಹಳೆ ಮನೆ ರಿಪೇರಿ ಮಾಡೋದು ಅಂತ ಮಾಡಿದ್ವಿ. ಫಸ್ಟಿಗೆ ಸರಿ ಇರಲಿಲ್ಲ, ಮರಗಳೆಲ್ಲ ಹಾಕಿದ್ವಿ. ಅದನ್ನೆಲ್ಲ ಬಿಚ್ಚಿ ಕಬ್ಬನೆಲ್ಲ ಲಿಪ್ಪಿಂಗ್ ಮಾಡಿಸಿ ಕೆಲವೆಲ್ಲ ಗಾಡಿ ತೆಗೆದು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಬೆನ್ನು ನೋವು ಶುರುವಾಯ್ತು. ನನಗೆ ಬೆನ್ನು ಒಂದು ವಾರ ಸರಿಯಾಗಿ ಬರೀ ಒಂದು 15 ದಿವಸ ಬರೀ ಆಸ್ಪತ್ರೆ ತಿರುಗೋದಾಯ್ತು. ಮತ್ತು ನಮ್ಮ ಮನೆಯವರಿಗೂ ಕುತ್ತಿಗೆ ಒಂದು ಫುಲ್ ಟೈಮ್ ಬಂದು ಅವರಿಗೆ ಶುರುವಾಯ್ತು. ಅಲ್ಲಿ 15-20 ದಿವಸ ಮುಂದೆ ಹೋಗ್ಬಿಡ್ತು. ಕೆಲಸ ಮಾಡೋಕ್ಕಾಗಲ್ಲ, ಮಾಡಿ ಬೇರೆ ಇವು ಒಳಗಡೆ ಬಿಚ್ಕೊಂಡು ಮಗ ಜಾಗಿಲ್ಲ, ಹಿಂಸೆ ಆಯಿತು. ಅದೆಲ್ಲ ಸರಿ ಆಯಿತು. ಮತ್ತು ನಾವು ಕೆಲಸ ಮಾಡ್ತಿದ್ವಿ. ಮತ್ತೆ ಮಗಳಿಗೆ ಚೆನ್ನಾಗಿದ್ದು ನಮ್ಮ ತಮ್ಮನ ಮನೆಗೆಲ್ಲ ಟಿ ವಿ ನೋಡ್ಕೆ ಬಂದು 10 ಗಂಟೆಗೆ ಕೂತ್ಕೊಂಡು ಸೌಂಡ್ ಹೊಟ್ಟೆ ಕೂತೇಳು. ಯಾರು ಹೇಳಿಲ್ಲ ಇಲ್ಲ. ಆಮೇಲೆ ಏನಾಯಿತು ಅಂತೇಳಿ 10 ಗಂಟೆ ಆಯಿತು. ಸೀದಾ ನಮ್ಮ ತಮ್ಮದು ಕಾರ್ ಇತ್ತು. ಕಾರಲ್ಲಿ ಸೀದಾ ಕಡಿಬೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕಡಿಬೇಲಲ್ಲಿ ಪ್ರೈವೇಟ್ ಡಾಕ್ಟರ್ ಬಂದು 2 ಆಸ್ಪತ್ರೆ ಸೀದಾ ಬಾಳವಾಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಪ್ರೈವೇಟ್ ಮನೆಯಲ್ಲೆಲ್ಲ ಸಮಸ್ಯೆ ಆದಾಗ ನೀವು ಮನೆ ಕಟ್ಟೋ ಕೆಲಸ ನಿಲ್ಲಿಸ್ಬಿಟ್ವಿ. ಈ ಸಮಸ್ಯೆಯಿಂದ ನಾವು ಮನೆ ಕೆಲಸ ಇಲ್ಲ. ಅದೇ 1 ದಿವಸ ಮಾಡೋದು, 4 ದಿವಸ 15 ದಿವಸ ಆಸ್ಪತ್ರೆಗೆ ಆಯಿತು. ಆಮೇಲೆ ಜಾಗದಲ್ಲಿ ಅಂತ ನಾವೇನು ಮಾಡೋದು, ಲಾಸ್ಟಿಗೆ ಇವಳಿಗೆ ಈ ಥರ ಆಗಿತ್ತು. ಇವ್ ನಮಗಿಂತಲೂ ಭಾರಿ ಸೀರಿಯಸ್ ಆದಂಗೆ ಆಗ್ಬಿಡ್ತೀವಿ ಇವ್ರಿಗೆ, ಯಾರಿಗೆ ದೀಪಿಕಿಗೆ ಮಗಳಿಗೆ. ಆಮೇಲೆ ನಾವು ಚಿಕ್ಕಮಗಳೂರು ಚರ್ಚಿಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ಒಂದು ರಾತ್ರಿ ಉಳಿದು ಚರ್ಚೆಲ್ಲ ಉಳಿದು ಅಲ್ಲೆಲ್ಲ ಆಯಿತು. ಮನೆಗೆ ಹೋಗಿ ಮತ್ತೆ ಮನೆಗೆ ಹೋಗಿ ಅದೇ ಥರ ಸ್ಟಾರ್ಟ್ ಆಯಿತು. ಮತ್ತೆ ಇಲ್ಲಿ ಕಡೂರಿಗೆ ಸೀದಾ ಸೋಮವಾರ ಬೆಳಗ್ಗೆ ಕಡೂರಿಗೆ ಕರ್ಕೊಂಡು ಬಂದ್ವಿ. ಕಡೂರಿ ದೇವಕ್ಷೇತ್ರ ಅಂತೇಳಿ ಚರ್ಚಲ್ಲಿ ಕರ್ಕೊಂಡ್ಬಂದು ಇಲ್ಲಿ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರಿಗೆ ಬಿಡುಗಡೆ ಆಗಿದೆ. ಈಗ ಚೆನ್ನಾಗಿದೆಯಲ್ಲಪ್ಪ, ಈಗ ಸಂಪೂರ್ಣ ಅವಳಿಗೆ ಬಿಡುಗಡೆ ಆಯ್ತು. ಬಿಡುಗಡೆ ಆದ್ಮೇಲೆ ಮತ್ತೊಂದು ಮನೆಗೆ ಏನೋ ಸಮಸ್ಯೆಗಳಿದೆ, ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ನಾನು ನಿಮ್ಮನ್ನ ಬರೋಕ್ಕೆ ಹೇಳಿ ನಮ್ಮಲ್ಲಿ ಒಂದು ಪ್ರೇಯರ್ ಇರಿಸಿದ್ ಮನೇಲಿ. ಆ ಮನೆ ಪ್ರೇಯರ್ ಆದ್ಮೇಲೆ ಅದು ಕೆಲಸ ಮಾಡ್ಬೇಕಂತೇಳಿ ನೀವು ಒಂದು ಪ್ರೇಯರ್ ಮಾಡಿ ಹೋದ್ಮೇಲೆ ಕೆಲಸ ನಡೀತಾ ಇದೆ. ಈಗ ಕೆಲಸ ಸ್ಟಾರ್ಟ್ ಮಾಡಿದೀವಿ. ನಿಂತೋಗಿರೋ ಕೆಲಸ, ಮನೆ ಕಟ್ಟೋ ಕೆಲಸ ನಿಂತೋಗಿತ್ತು. ಅದನ್ನ ದೇವ್ರು ಇವಾಗ ಪ್ರಾರ್ಥನೆ ನಾವು ಬಂದು ಎಲ್ಲ ಸೇರಿ ಮಾಡಿ ಪ್ರಾರ್ಥನೆ ನಂತರವಾಗಿ ಇವಾಗ ಮನೆ ಕಟ್ಟೋ ಕೆಲಸ ಕೈ ಹಾಕಿದ್ದೀರಾ ಅಲ್ವಾ? ಮಕ್ಕಳಿಗೂ ದೇವ್ರ ಆರೋಗ್ಯ ಚೆನ್ನಾಗಿದೆ. ಅವಳನ್ನ ಕಾಲೇಜಿಗೆ ಕಳ್ತಾ ಇದ್ವಿ ಈಗ. ಆಮೇಲೆ ಹಾಸ್ಟೆಲ್ಗೆ ಸ್ವಲ್ಪ ಸಮಸ್ಯೆ ಅಂತ ಕಂಡು ಬಂತು. ನಾನು ಆಮೇಲೆ ಏನು ಮಾಡಿದೆ, ಹಾಸ್ಟೆಲ್ಗೆ ಹೇಳಿ ನೋಡಿ ಸ್ವಲ್ಪ ಆರೋಗ್ಯ ಸರಿ ಸಮಸ್ಯೆ ಇದೆ, ಆರೋಗ್ಯ ಸರಿ ಆದ್ಮೇಲೆ ಹಾಸ್ಟೆಲ್ಗೆ ಕೊಡ್ತೀನಿ, ಅಷ್ಟೇ ತರಿಗೆ ಬೇಡ ಜಾಗಗಳು ಹೇಳಿದೆ ಅಂತೇಳಿ ಅಲ್ಲಿ ಲಗೇಜ್ ಎಲ್ಲ ತಗೊಂಡು ಬಂದು ಈ ಮನೆಯಿಂದ ಒಪ್ಪಟ್ಟು ಮಾಡ್ತಿದ್ದಾರೆ. ಈ ಎಕ್ಸಾಮ್ ಇಂದ ಒಂದು ವಾರ ಮುಗಿತಿದ್ದೆ. ಆಮೇಲೆ ಒಂದು 2 ತಿಂಗಳು ರಜೆ ಇರ್ತದೆ ಅವರಿಗೆ. ಈಗ ನೀವೆಲ್ಲ ಚೆನ್ನಾಗಿ ಸಂತೋಷವಾಗಿದ್ದೀರಾ? ಚೆನ್ನಾಗಿದೆ. ಈ ಅದ್ಭುತ ಮಾಡಿದವರು ಯಾರು? ಎಲ್ಲ ದೇವ್ರ ಕೃಪೆಯಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ. ಅದು ಸ್ವಲ್ಪ ನಾನು ಬೆನ್ನು ಒಂದೊಂದ್ಸತಿ ಬಿಗಿ ಕೆಲಸ ಮಾಡೋದು ಸ್ವಲ್ಪ ಬೆನ್ನು ಎಳ್ತಾ ಬರ್ತಿದ್ದೆ. ಅವೆಲ್ಲ ಗುಣ ಆಗ್ಬೇಕಂತ ನಾನು ದೇವ್ರ ಬೇಡ್ತಿದ್ದೆ. ಖಂಡಿತ ನಿಮ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈಗ ಇವರ ಪ್ರಾರ್ಥನೆ ಮಾಡುವಾಗ ದೇವರು ಆ ಮಗಳಿಗೂ ಕೂಡ ಬಿಡುಗಡೆ ಕೊಟ್ಟು ಒಂದೊಳ್ಳೆ ಆರೋಗ್ಯ ಕೊಟ್ಟು ನಿಂತೋಗಿರೋ ಒಂದು ಮನೇನ ಮತ್ತೆ ಕಟ್ಟುವಂತೆ ದೇವ್ರ ಸಹಾಯ ಮಾಡಿರೋದು. ಮನೆ ಕಟ್ಟಲ್ಪಡ್ತಾ ಇದೆ. ಇದು ಮಾಡಿದೆಲ್ಲ ಅದ್ಭುತ ಯೇಸು ಸ್ವಾಮಿ, ಆತನಿಗೆ ಮಹಿಮೆ ಸತ್ಸಹ. ಈ ಕುಟುಂಬ ನಾನಿವತ್ತು ದೇವ್ರು ತುಂಬ ಚೆನ್ನಾಗಿಟ್ಟಿದ್ದಾರೆ ಅಂದರೆ ಅದು ಯೇಸಪ್ಪನೇ ಮಾಡಿದ ಅದ್ಭುತ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಇದೇ ರೀತಿಯ ಅದ್ಭುತಗಳನ್ನು ಮಾಡ್ತಾರೆ. ನಮ್ಮ ಯೇಸು ಪ್ರಾರ್ಥನಾ ಮಂದಿರ ಕಡೂರಿನಲ್ಲಿ ಅನೇಕ ಜನರು ಬಂದು ಇಲ್ಲಿ ಅದ್ಭುತವನ್ನ ಆಶೀರ್ವಾದವನ್ನು ಹೊಂದ್ಕೋತಾ ಇದ್ದಾರೆ. ನೀವು ಕೂಡ ದೇವರ ಆಲಯಕ್ಕೆ ಬಂದು ಆಶೀರ್ವಾದವನ್ನು ಹೊಂದ್ಕೊಡಿ, ಅದ್ಭುತವನ್ನು ಹೊಂದ್ಕೊಡಿ. ನಮ್ಮ ಪ್ರಾರ್ಥನೆ ಕೇಳಿದ ದೇವರು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ದೇವರು ಅನೇಕ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ನಿರೀಕ್ಷೆ ಏನಾದರೂ ಆಗಿರ್ಬೋದು. ಒಂದು ವೇಳೆ ನಿಮಗೆ ಹುಷಾರಿಲ್ಲದೆ ನೀವು ಅದೇ ನೋವಿನಲ್ಲಿ ಕಷ್ಟದಲ್ಲೇ ನೀವು ದುಡ್ಕೊಂಡು ತಿಂತಾರೆ. ಆದರೆ ಏಸಪ್ಪ ಹೇಳ್ತಾರೆ, ಎಲೆ ಕಷ್ಟಪಡೋರೆ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬರ್ರಿ, ನಾನು ವಿಶ್ರಾಂತಿ ಕೊಡ್ತೀನಿ ಅಂತ. ದೇವರ ಬಳಿಗೆ ಬಂದರೆ ದೇವರು ಯಾರನ್ನೂ ಕೂಡ ಕೈ ಬಿಡಲ್ಲ. ಆತ ಆರೋಗ್ಯದಾಯಕ ಘನ ವೈದ್ಯ. ಆರೋಗ್ಯ ಕೊಡ್ತಾರೆ. ಯಾವ ಪಿಚಾಚಿ ಬಂಧನ ಇದ್ರು ಬಿಡುಗಡೆ ಕೊಡ್ತಾರೆ. ನಿಮ್ಮ ನಿಂತೋದ ಕೆಲಸ ಕಾರ್ಯಗಳು ಕರ್ತನು ಪೂರ್ಣವಾಗಿ ಮಾಡಿಕೊಡಕ್ಕೆ ಆತ ಶಕ್ತರಾಗಿದ್ದಾರೆ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ ಈ ಸಾಕ್ಷಿಯ ಮೂಲಕ. ದೇವರ ನಾಮ ಮಹಿಮೆ.